ಹಲೋ ಗಾಯ್ಸ್, ಈ ಮೂವಿಯ ಹೀರೋಯಿನ್ಗೆ ಒಂದು ದಿನ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಬಾಕ್ಸ್ ಸಿಗುತ್ತೆ. ಆದ್ರೆ ಆ ಒಂದು ಬಾಕ್ಸ್ ಇವಳು ಏನ್ ಕೇಳ್ತಾಳೋ ಎಲ್ಲಾನು ಕೂಡ ಕೊಡ್ತಾ ಬರ್ತಾ ಇರುತ್ತೆ. ಅಂದ್ರೆ ಇವಳು ಎಷ್ಟು ವಿಷ್ಣ ಕೇಳ್ತಾ ಇರ್ತಾಳೆ ಅಷ್ಟು ವಿಷ್ಣ ಕೊಡ್ತಾ ಬರ್ತಾ ಇರುತ್ತೆ. ಆದ್ರೆ ಇವಳಿಗಿದು ಗೊತ್ತಿರೋದಿಲ್ಲ ಆ ಒಂದು ಬಾಕ್ಸ್ ಇಂದ ಎಷ್ಟು ದೊಡ್ಡ ತೊಂದರೆಗೆ ಸಿಗಾಕೋತಾಳೆ ಅಂತ. ಅಷ್ಟಕ್ಕೂ ಆ ಬಾಕ್ಸ್ ಆದ್ರೂ ಯಾವ್ದು ಅದ್ಯಾಕೆ ಇವಳು ಕೇಳಿದ್ನೆಲ್ಲ ಕೊಡ್ತಾ ಇದೆ. ಇವಳು ಆ ಬಾಕ್ಸ್ ಇಂದ ಬರೋ ತೊಂದರೆಗಳನ್ನೆಲ್ಲ ಹೇಗೆಲ್ಲ ಎದುರಿಸ್ತಾಳೆ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ವಿಶ್ ಅಪೌನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಡೇ ಶಿಫ್ಟ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಜೊಹಾನಾ ಅನ್ನೋ ಒಂದು ಲೇಡಿ ಒಂದು ಬಟ್ಟೆಯಲ್ಲಿ ಏನೋ ಒಂದು ವಸ್ತುನ ಮುಚ್ಚಿಡ್ತಾ ಅದನ್ನ ತಗೊಂಡ್ಬಂದು ಡಸ್ಟ್ಬಿನ್ ಗೆ ಹಾಕ್ತಾಗ ಅಲ್ಲಿಗೆ ಇವ್ರ ಮಗಳು ಬರ್ತಾಳೆ. ಇವಳ ಮಗಳ ಹೆಸರು ಕ್ಲೇರಾ ಅಂತ. ಈ ಕ್ಲೇರನ ಹಾಗೆ ಸಿಟಿ ಸುತ್ತಾಡ್ಕೊಂಬ ಅಂದ್ಬಿಟ್ಟು ಅವಳನ್ನ ಸೈಕಲ್ ಮೇಲೆ ಕುಂಡಿಸ್ಬಿಟ್ಟು ಕಳಿಸ್ಬಿಡ್ತಾಳೆ. ಇವಳ ಮಗಳು ಕೂಡ ಕ್ಲೀನ್ ಆಗಿ ಸಿಟಿನಲ್ಲಿ ಸುತ್ತಾಡ್ಕೊಂಡು ವಾಪಸ್ ತನ್ನ ಮನೆಗೆ ಬಂದಾಗ ಇವ್ರ ತಾಯಿ ಆಟಿಕ್ ಮೇಲಿಂದ ಅಳು ಶಬ್ದ ಇವಳಿಗೆ ಕೇಳಿಸುತ್ತೆ. ಇದರಿಂದ ನಮ್ಮ ತಾಯಿ ಎಂತೂ ಕಳ್ತಾ ಇದ್ದಾರೆ ಅನ್ಬಿಟ್ಟು ಆಟಿಕ್ ಮೇಲೆ ಹೋಗಿ ನೋಡಿದಾಗ ಅವ್ರ ತಾಯಿ ನೇಣ್ ಹಾಕೊಂಡ್ ಸತ್ ಹೋಗ್ಬಿಟ್ಟಿರ್ತಾರೆ. ಆಗ ಸಡನ್ ಆಗಿ ಹೇಳ್ತಾಳೆ ಅದು ಇದೆಲ್ಲ ಒಂದು ನೈಟ್ ಮೇರ್ ಆಗಿರುತ್ತೆ. ಆಕ್ಚುಲಿ ಇವ್ರ ತಾಯಿ ನಿಜವಾಗ್ಲೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಅದ್ರ ಕನ್ಸು ಇವಳಿಗೆ ಪದೇ ಪದೇ ಇನ್ನೂ ಕಾಡ್ತಾನೆ ಇರುತ್ತೆ. ಸರಿ ಆಯ್ತು ಅನ್ಬಿಟ್ಟು ಕ್ಲೇರಾ ಕೂಡ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ತನ್ನ ಕಾಲೇಜ್ ಕಡೆಗೆ ಹೋಗ್ತಾಳೆ. ಹೋಗ್ತಿರ್ಬೇಕಾದ್ರೆ ಇವ್ರ ನೇಬರು ಡೆಲುಕಾಗೂ ಒಂದು ಬಾಯ್ ಹೇಳ್ಬಿಟ್ಟು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಇಲ್ಲೇ ನಾವು ಇವಳನ್ನ ಅಂಕಲ್ ನ ಮೀಟ್ ಆಗ್ತೀವಿ. ಆದ್ರೆ ಇವ್ರ ತಂದೆಗೂ ಇವ್ರಿಗೂ ಆಗೋದಿಲ್ಲ, ಇದರಿಂದ ದೂರ ಇರ್ತಾರೆ. ಇವ್ರ ಅಂಕಲ್ಗೂ ಕೂಡ ಇವಳು ಬಾಯ್ ಹೇಳ್ಬಿಟ್ಟು ತನ್ನ ಪಾಡಿಗೆ ಇವಳು ಕಾಲೇಜ್ಗೆ ಬರ್ತಾಳೆ. ಬಂದಾಗ ಇವ್ರನ್ನ ಒಂದು ಕಾಲೇಜ್ ಪಕ್ಕನೆ ಒಂದು ಡಸ್ಟ್ಬಿನ್ ಇರುತ್ತೆ. ಆ ಡಸ್ಟ್ಬಿನ್ ಅಲ್ಲಿ ಇವ್ರ ತಂದೆ ಏನೇನೋ ಹುಡುಕ್ತಾ ಇರ್ತಾರೆ. ಆಕ್ಚುಲಿ ಅವ್ರದ್ದು ಅದೇ ಕೆಲಸ ಆಗಿರುತ್ತೆ. ಡಸ್ಟ್ಬಿನ್ ಅಲ್ಲಿ ಏನಾರು ಉಪಯೋಗ ವಸ್ತುಗಳು ಸಿಗುತ್ತಾ ಅಂತ ಹುಡುಕೋದೇ ಇವ್ರ ಕೆಲಸ ಆಗಿರುತ್ತೆ. ಇವ್ರ ತಂದೆ ಹೆಸರು ಬಂದ್ಬಿಟ್ಟು ಜಾನಥನ್ ಅಂತ. ಇದರಿಂದ ಕ್ಲೇರಾ ಇವ್ರ ತಂದೆ ಹತ್ರ ಬಂದ್ಬಿಟ್ಟು ಏಂತಕ್ ನನ್ ಕಾಲೇಜ್ ಮುಂದೆ ಬಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀರಾ, ನನ್ಗೆ ಅವಮಾನ ಆಗ್ಬೇಕು ಅಂತಾನೆ ಈ ರೀತಿ ಮಾಡ್ತೀರಾ, ನೀವು ಇಲ್ಲಿಂದ ಹೊರಟೋಗಿ ಅನ್ಬಿಟ್ಟು ಬೇಜಾರ್ ಮಾಡ್ಕೊಳ್ತಾ ಅವ್ರಿಗೆ ಬೈದ್ಬಿಟ್ಟು ಬಂದ್ಬಿಡ್ತಾಳೆ. ಒಳಗಡೆ ಬಂದಾಗ ಇವಳಿಬ್ರು ಫ್ರೆಂಡ್ಸ್ ಮೀಟ್ ಆಗ್ತಾರೆ. ಒಬ್ಳ ಹೆಸರು ಜೂನ್ ಅಂತ ಮತ್ತೆ ಇನ್ನೊಬ್ಳು ಮೆರಿಡಿತ್ ಅಂತ. ಇವಳೊಂದು ಪೋಸ್ಟರ್ ನ ರೆಡಿ ಮಾಡ್ಕೊಂಡ್ ಬಂದಿರ್ತಾಳೆ. ಅದನ್ನ ಹೇಗಿದೆ ಅಂತ ಇವರೆಲ್ಲರಿಗೂ ಕೂಡ ತೋರಿಸ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಡಾರ್ಸಿ ಬಂದ್ಬಿಟ್ಟು ಇವಳು ತಯಾರಿ ಮಾಡಿರೋಂತ ಪೋಸ್ಟರ್ನೆಲ್ಲ ಹಾಳು ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರಿಂದ ಇವಳಿಗೆ ಕೋಪ ಬಂದ್ಬಿಟ್ಟು ಇವಳು ಏನ್ ಮಾಡ್ತಾಳೆ ಅಂದ್ರೆ ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಇವಳ ಹತ್ರ ಹೋಗ್ಬಿಟ್ಟು ಇವಳಿಗೆ ಸರಿಯಾಗಿ ಬೈದ್ಬಿಡ್ತಾಳೆ, ನೀನ್ ಅಂತವಳು ಇಂತವಳು ಅಂದ್ಬಿಟ್ಟು. ಇದರಿಂದ ಆಳ್ಗೂ ಕೋಪ ಬಂದ್ಬಿಟ್ಟು ಇಬ್ರು ಕೂಡ ಇಲ್ಲಿ ಜಗಳಕ್ಕೆ ಬಿದ್ದ್ಬಿಡ್ತಾರೆ. ಒಬ್ರಿಗೊಬ್ರು ಮಸ್ತಾಗಿ ಹೊಡೆದಾಡ್ತಾರೆ. ಮತ್ತೆ ನಮ್ಗೆ ಇಲ್ಲಿ ಕ್ಲೇನರ ತಂದೆನ ತೋರಿಸ್ತಾರೆ. ಅವರು ಸೇಮ್ ಅದೇ ರೀತಿ ಡಸ್ಟ್ಬಿನ್ ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಿರ್ಬೇಕಾದ್ರೆ ಅವಾಗ ಅವರಿಗೆ ಒಂದು ಮಿಸ್ಟೀರಿಯಸ್ ಆಗಿರೋ ಒಂದು ಬಾಕ್ಸ್ ಸಿಗುತ್ತೆ. ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಇದರಿಂದ ಅದನ್ನ ಮನೆಗೆ ತಗೊಂಡ್ಬರ್ತಾರೆ. ಕ್ಲೇರನ್ನು ಕೂಡ ತನ್ನ ಕಾಲೇಜ್ ನ ಮುಗಿಸ್ಕೊಂಡು ಮನೆಗೆ ಬಂದಾಗ ಇವ್ರ ತಂದೆ ಹೇಳ್ತಾರೆ, ನಿನಗೆ ಅಂತಾನೆ ನಿನ್ ರೂಮ್ ಅಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ, ಹೋಗು ನೋಡು ಅಂತ ಹೇಳ್ತಾರೆ. ಇದರಿಂದ ಇವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ತನ್ನ ರೂಮ್ ಗೆ ಬಂದ್ ನೋಡಿದಾಗ ಆ ಒಂದು ಬಾಕ್ಸ್ ಕಾಣುತ್ತೆ. ಆದ್ರೆ ಅದ್ರ ಮೇಲೆಲ್ಲ ಚೈನೀಸ್ ಭಾಷೆ ಬರ್ದಿರುತ್ತೆ. ಇವಳಿಗೆ ಅಲ್ಪ ಸ್ವಲ್ಪ ಚೈನೀಸ್ ಭಾಷೆ ಬರುತ್ತೆ, ಪೂರ್ತಿ ಬರೋದಿಲ್ಲ. ಮತ್ತೆ ಆ ಬಾಕ್ಸ್ ಮೇಲೆ 7 ವಿಶಸ್ ಅಂತ ಬರ್ದಿರುತ್ತೆ. ಆದ್ರೆ ಇದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೊಳ್ಳೋದಿಲ್ಲ. ಇವಳು ಸುಮ್ನೆ ಇಗ್ನೋರ್ ಮಾಡ್ಬಿಡ್ತಾಳೆ. ಮತ್ತೆ ಹೀಗೆ ಕಂಪ್ಯೂಟರ್ ಸ್ಕ್ರೋಲಿಂಗ್ ಮಾಡ್ತಿರ್ಬೇಕಾದ್ರೆ ಡಾರ್ಸಿನ ಒಂದು ಅಕೌಂಟ್ ಸಿಗುತ್ತೆ. ಡಾರ್ಸಿ ಕೋಪದಿಂದ ಇವ್ರ ತಂದೆ ಏನೇನ್ ಕೆಲಸ ಮಾಡ್ತಿದ್ರು ಅಂತ ಅದನ್ನೆಲ್ಲ ಫೋಟೋ ತಗೊಂಡ್ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿರ್ತಾಳೆ. ಇದರಿಂದ ಕ್ಲಿಯರಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡುತ್ತೆ. ಮತ್ತೆ ಆ ಬಾಕ್ಸ್ ನ ನೋಡ್ಬಿಟ್ಟು ಆ ಬಾಕ್ಸ್ ಹತ್ರ ಹೋಗ್ಬಿಟ್ಟು ಕೈ ಇಟ್ಬಿಟ್ಟು ನನ್ನ ಒಂದು ವಿಶು ಡಾರ್ಸಿ ನೋವಿಂದ ಒದ್ದಾಡ್ಬೇಕು, ಅವಳು ಮರೆಯಕ್ಕಾಗ್ದಿರಷ್ಟು ಪಾಠನ ಅವಳು ಕಲ್ತ್ಕೊಬೇಕು ಅಂತ ಒಂದು ವಿಶ್ ನ ಕೇಳ್ಬಿಡ್ತಾಳೆ. ಮತ್ತೆ ಹೀಗೆ ನೈಟ್ ಮನಗಿರ್ಬೇಕಾದ್ರೆ ಆ ಬಾಕ್ಸ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಓಪನ್ ಆಗ್ಬಿಟ್ಟು ಒಂದು ಮ್ಯೂಸಿಕ್ ಬಾರಿಸುತ್ತೆ. ಅದರ ಒಳಗಡೆ ಇರೋಂತಹ ಗೇರ್ಗಳೆಲ್ಲ ಟ್ರಿಗರ್ ಆಗಿ ಆಟೋಮೆಟಿಕ್ ಆಗಿ ತಿರುಗೋಕೆ ಶುರುವಾಗುತ್ತೆ. ಮತ್ತೆ ಆಟೋಮೆಟಿಕ್ ಆಗಿ ಅದೇ ಕೂಡ ಕ್ಲೋಸ್ ಆಗುತ್ತೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆದಾಗ ಡಾರ್ಸಿ ಹೋಗ್ಬಿಟ್ಟು ತನ್ನ ಮುಖನ ನೋಡ್ಕೋತಾಳೆ. ನೋಡಿದ್ರೆ ಅವ್ರ ಮುಖ ಎಲ್ಲ ಪೂರ್ತಿ ಗಾಯ ಆಗ್ಬಿಟ್ಟು ಒಂಥರ ಸ್ಕಿನ್ ಇನ್ಫೆಕ್ಷನ್ ಆಗ್ಬಿಟ್ಟಿರುತ್ತೆ. ಈ ವಿಷಯ ಎಲ್ಲರಿಗೂ ಕೂಡ ಹಬ್ಬಿಡುತ್ತೆ. ಕ್ಲೇರಾ ಕಾಲೇಜಿಗೆ ಬಂದಾಗ ಮೆರಿಡಿತ್ ಕೂಡ ತೋರಿಸ್ತಾಳೆ, ನೋಡು ಹೀಗೆ ಆಗೋಗ್ಬಿಟ್ಟಿದೆ ಅವಳಿಗೆ ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ಒಂದ್ ನಿಮಿಷ ಡೌಟ್ ಬರುತ್ತೆ, ನೆನ್ನೆ ತಾನೇ ಈ ರೀತಿ ಒಂದು ವಿಷ್ಣ ಕೇಳಿದ್ನಲ್ಲ ಅನ್ಬಿಟ್ಟು ಒಂದು ಡೌಟ್ ಬರುತ್ತೆ. ಇದರಿಂದ ಮನೆಗೆ ಬಂದ್ಬಿಟ್ಟು ಅದನ್ನ ಹಾಗೆ ನೋಡ್ತಾ ಇರ್ತಾಳೆ. ಮತ್ತೆ ಇವ್ರು ಡಾಗಿನ ಹುಡುಕ್ತಾಳೆ, ಎಲ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಹಾಗೆ ಹುಡುಕ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನೋಡ್ತಾಳೆ, ಇವ್ರು ಡಾಗಿ ಕ್ರೂರವಾಗಿ ಸತ್ತೋಗ್ಬಿಟ್ಟಿರುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾಳೆ. ಮತ್ತೆ ಈ ಬಾಕ್ಸ್ ಬಗ್ಗೆ ತಿಳ್ಕೊಬೇಕು ಅನ್ಬಿಟ್ಟು ಇವ್ರ ಕಾಲೇಜ್ ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು ಈ ಬಾಕ್ಸ್ ಬಗ್ಗೆ ಕೇಳ್ತಾಳೆ. ಇದರಿಂದ ಆ ಪ್ರೊಫೆಸರ್ ಕೂಡ ಏನು ಹೇಳೋದಿಲ್ಲ, ನನ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ, ನೀನ್ ಬೇರೆ ಕಡೆ ವಿಚಾರಿಸ್ ನೋಡು ಅಂತ. ಆಗ ರಾಯನ್ ಒಬ್ಬ ಹುಡುಗ ಬಂದ್ಬಿಟ್ಟು ನನ್ ಸಿಸ್ಟರ್ಗೆ ಈ ರೀತಿ ವಿಷಯಗಳೆಲ್ಲ ತಿಳ್ಕೊಬೇಕು ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ನಿಂಗೆ ಅವಳು ಸಹಾಯ ಮಾಡ್ತಾಳೆ, ನಾನು ನಿನ್ನೆ ಅವಳ ಹತ್ರ
ಕರ್ಕೊಂಡು ಹೋಗ್ಬೇಕು ಅಂದ್ರೆ ಸಿಂಪಲ್ ನೀನ್ ನನ್ನ ಜೊತೆ ಡೇಟ್ಗೆ ಬರ್ಬೇಕು ಅಂತ. ಇದರಿಂದ ಇವಳಿಗೆ ಇಷ್ಟ ಇಲ್ದಲೆ ಸರಿ ಬೇಡ ಬಿಡು ನಾನು ಹೇಗಾದ್ರೂ ಮಾಡಿ ತಿಳ್ಕೊತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ಮನೆಗೆ ಬಂದ್ಬಿಟ್ಟು ಹಾಗೆ ಮೊಬೈಲ್ ನ ನೋಡ್ತಾ ಇರ್ಬೇಕಾದ್ರೆ ಪಾಲ್ ನ ಒಂದು ಅಕೌಂಟ್ ನ ನೋಡ್ತಾಳೆ. ಆಕ್ಚುಲಿ ಇವಳು ಪಾಲ್ ಅನ್ನೋ ಒಂದು ಹುಡುಗನ ಲವ್ ಮಾಡ್ತಾ ಇರ್ತಾಳೆ. ಆದ್ರೆ ಪಾಲ್ ಅನ್ನೋ ಹುಡುಗ ಬೇರೆ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಇದರಿಂದ ಇವಳು ಆ ಒಂದು ಬಾಕ್ಸ್ ಹತ್ರ ಮತ್ತೆ ಬಂದ್ಬಿಟ್ಟು ಪಾಲ್ ನನ್ನ ಲವ್ ಮಾಡ್ಬೇಕು, ನನ್ ಪ್ರೀತಿಲಿ ಹುಚ್ಚ ಆಗ್ಬೇಕು ಅಂತ ಒಂದು ವಿಶ್ ನ ಕೇಳ್ತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಅದೇ ರೀತಿ ಆಗುತ್ತೆ. ಆ ಪಾಲ್ ಅನ್ನೋ ಒಬ್ಬ ಹುಡುಗ ಇವಳನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಈ ಒಂದು ವಿಶ್ ನೆರವೇರಿರೋದ್ರಿಂದ ಆಪೋಸಿಟ್ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ಏನಪ್ಪಾ ಅಂದ್ರೆ ಇವ್ರನ್ನ ಒಂದು ಅಂಕಲ್ ಇರ್ತಾರಲ್ಲ, ಅವ್ರು ಹೀಗೆ ಸ್ನಾನಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರನ್ನ ಒಂದು ಕಾಲ್ ಸ್ಲಿಪ್ ಆಗಿ ಬಾಟು ಡಬ್ಕಿ ಅವ್ರ ತಲೆ ಹೊಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾರೆ. ಮತ್ತೆ ಇವಳು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಗೊತ್ತಾಗುತ್ತೆ ಇವರ ಅಂಕಲ್ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಇದರಿಂದ ಸ್ವಲ್ಪ ಬೇಜಾರಾಗುತ್ತೆ ಇವಳಿಗೆ. ಆದ್ರೆ ಇವ್ರ ತಂದೆಗೇನು ಬೇಜಾರಿರೋದಿಲ್ಲ. ಇದರಿಂದ ಮತ್ತೆ ತನ್ನ ರೂಮಿಗೆ ಬಂದ್ಬಿಟ್ಟು ಆ ಒಂದು ಬಾಕ್ಸ್ ನ ಇಟ್ಕೊಂಡು ಇನ್ನೊಂದು ವಿಶ್ ನ ಕೇಳ್ತಾಳೆ. ನಮ್ಮ ಅಂಕಲ್ ಅವ್ರ ಆಸ್ತಿನ ಎಲ್ಲಾನು ಕೂಡ ನನ್ನ ಹೆಸರಿಗೆ ಬರ್ದಿರ್ಬೇಕಿತ್ತು ಅಂತ. ಆಕ್ಚುಲಿ ಇವ್ರ ಅಂಕಲ್ ಒಬ್ಬ ದೊಡ್ಡ ಶ್ರೀಮಂತ ಆಗಿರ್ತಾನೆ. ಇದಕ್ಕೋಸ್ಕರ ಈ ಒಂದು ವಿಶ್ ನ ಕೇಳಿರ್ತಾಳೆ. ಇವಾಗ ಇವಳು 3 ವಿಶ್ ನ ಕೇಳಿರ್ತಾಳೆ. ಮತ್ತೆ ಇನ್ನೇನು ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಇವಳು ಅನ್ಕೊಂಡಿರೋ ತರನೇ ಆಗುತ್ತೆ. ಅವ್ರ ಅಂಕಲ್ ಸಾಯಕ್ಕಿಂತ ಮುಂಚೆ ಅವ್ರ ಆಸ್ತಿನೆಲ್ಲಾನು ಕೂಡ ಇವ್ರ ಹೆಸರಿಗೆ ಬರ್ದಿರ್ತಾನೆ. ಇದರಿಂದ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾಳೆ. ಇವ್ರನ್ನ ಒಂದು ಮಿಡಲ್ ಕ್ಲಾಸ್ ಲೈಫ್ ಈಗ ಶ್ರೀಮಂತ ಲೈಫ್ ಗೆ ಶಿಫ್ಟ್ ಆಗುತ್ತೆ. ಅದೇ ರೀತಿ ಅವ್ರ ಅಂಕಲ್ ನ ಮನೆಗೆ ಹೋಗ್ತಾರೆ. ಅಲ್ಲಿರೋ ಕಾರು ಬಂಗ್ಲೆ ಎಲ್ಲಾನು ಕೂಡ ಎಂಜಾಯ್ ಮಾಡ್ತಾಳೆ. ಇನ್ಮೇಲೆ ಇವ್ರ ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇವ್ರ ಫ್ರೆಂಡ್ಸ್ ಗಳನ್ನೆಲ್ಲ ಹಾಕೊಂಡು ಪಾರ್ಟಿ ಗೀಟಿಗೆಲ್ಲ ಹೋಗಿ ಸಾವಿರಾರು ರೂಪಾಯಿ ಹಣನೆಲ್ಲ ಸುಮ್ನೆ ನೀರಂಗ್ ಖರ್ಚು ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಾ ಇರ್ತಾಳೆ. ಮತ್ತೆ ಇವ್ರ ಡ್ಯಾಡ್ ಕೂಡ ಅವ್ರನ್ನ ಒಂದು ಮಿಡಲ್ ಕ್ಲಾಸ್ ಲೈಫ್ ಇಂದ ಆಚೆ ಬಂದು ಅವರು ಒಂದು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಮತ್ತೆ ನೆಕ್ಸ್ಟ್ ನಮ್ಗೆ ಡೆಲುಕಾನ ತೋರಿಸ್ತಾರೆ. ಇವ್ರು ಆಕ್ಚುಲಿ ಕ್ಲಾರಾನ ಒಂದು ನೇಬರ್ ಆಗಿರ್ತಾರಲ್ಲ ಅವರೇ ಇವರು. ಡೆಲುಕಾ ಹೀಗೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ಒಂದು ಸಿಂಕೋಲ್ ಬ್ಲೇಡ್ ಗೆ ಇವ್ರ ಒಂದು ಕೂದಲು ಸಿಗಾಕೊಂಡು ಆ ಒಂದು ಮಿಷಿನ್ ಆಟೋಮೆಟಿಕ್ ಆಗಿ ಆನ್ ಆಗಿ ಹೋಗ್ಬಿಡುತ್ತೆ. ಆನ್ ಆಗಿರೋದ್ರಿಂದ ಇವರು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾರೆ. ಯಾರು ಸಾಯ್ಬೇಕಾದ್ರೆ ಆ ಒಂದು ಬಾಕ್ಸ್ ಇಂದ ಸೌಂಡ್ ಬರುತ್ತೆ. ಮತ್ತೆ ಆ ಬಾಕ್ಸ್ ಓಪನ್ ಆಗುತ್ತೆ. ಇವಾಗ ಇದನ್ನ ಇವಳು ಅಬ್ಸರ್ವ್ ಮಾಡ್ತಾಳೆ. ಆ ಬಾಕ್ಸ್ ಒಳಗಡೆ ಒಂದು ವಿಚಿತ್ರವಾಗಿರೋ ಫೋಟೋನ ನೋಡ್ತಾಳೆ. ಮತ್ತೆ ಹೀಗೆ ನೈಟ್ ಮನಗಿರ್ಬೇಕಾದ್ರೆ ಆ ಒಂದು ಬಾಕ್ಸ್ ಒಳಗಡೆ ಏನ್ ನೋಡಿದ್ಲು ಅಂತ ಒಂದು ನೈಟ್ ಮೇರ್ ಬಿದ್ದ್ಬಿಡುತ್ತೆ. ಇದರಿಂದ ಸಡನ್ ಆಗಿ ಎದ್ಬಿಡ್ತಾಳೆ. ಎದ್ದಾಗ ಇವ್ರ ಮನೆ ಒಳಗಡೆ ಯಾರು ಇರೋ ರೀತಿ ಇವಳಿಗೆ ಫೀಲ್ ಆಗುತ್ತೆ. ಇದರಿಂದ ಆಚೆ ಬಂದ್ ನೋಡಿದಾಗ ಅಲ್ಲಿ ಯಾರು ಕಾಣೋದೇ ಇಲ್ಲ ಇವಳಿಗೆ. ಮತ್ತೆ ನೆಕ್ಸ್ಟ್ ಇವಳು ಕಾಲೇಜ್ಗೆ ಬಂದಾಗ ಅದೇ ಪೋಲ್ ಅಂತ ಒಂದು ಹುಡುಗ ಇರ್ತಾನಲ್ಲ, ಅವನು ಗರ್ಲ್ ಫ್ರೆಂಡ್ ಜೊತೆ ಬ್ರೇಕಪ್ ನ ಮಾಡ್ಕೊಂಡು ಇವಳ ಹತ್ರ ಬರ್ತಾನೆ. ಬಂದ್ಬಿಟ್ಟು ನನ್ ಜೊತೆ ಡೇಟಿಂಗ್ ಬರ್ತೀಯ ಅಂತ ಕೇಳ್ತಾನೆ. ಇವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೊರಟೋಗ್ಬಿಟ್ಟು ಈ ಒಂದು ಬಾಕ್ಸ್ ಮೇಲೆ ತುಂಬಾ ಡೌಟ್ ಬಂದ್ಬಿಟ್ಟಿರುತ್ತೆ ಈಗ ಇವಳಿಗೆ. ಇದರಿಂದ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ರಾಯನ್ ಹತ್ರ ಹೋಗ್ತಾಳೆ. ಹೋಗ್ಬಿಟ್ಟು ನಿಮ್ ತಂಗಿಗೆ ಇದ್ರ ಬಗ್ಗೆ ತುಂಬಾ ಗೊತ್ತಂತಲ್ಲ, ನಿನ್ಗೆ ಸ್ವಲ್ಪ ಹಣ ಕೊಡ್ತೀನಿ, ನನ್ನನ್ನ ಅವಳ ಹತ್ರ ಕರ್ಕೊಂಡು ಹೋಗು ಅಂತ. ಇದರಿಂದ ರಾಯನ್ ಕೂಡ ಸರಿ ಆಯ್ತು ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಇವಳ ಹೆಸರು ಜೀನಾ ಅಂತ. ಜೀನನು ಕೂಡ ಒಂದು ಬಾಕ್ಸ್ ನ ನೋಡ್ತಾಳೆ. ಇವಳು ಆಕ್ಚುಲಿ ಚೈನೀಸ್ ಅಲ್ವಾ, ಇವಳು ಕೂಡ ಚೈನೀಸ್ ನೆಲ್ಲ ತುಂಬಾ ಚೆನ್ನಾಗಿ ಓದ್ಕೊಂಡಿರ್ತಾಳೆ ಇವಳು. ಇದರಿಂದ ಆ ಬಾಕ್ಸ್ ಮೇಲೆ ಇರೋಂತ ಕೆಲವು ರೂಲ್ಸ್ ಗಳನ್ನೆಲ್ಲ ಹೇಳ್ತಾಳೆ. ಇದು ನಿನ್ಗೆ 7 ವಿಷಸ್ ನ ಪೂರ್ತಿ ಮಾಡುತ್ತೆ. ಮತ್ತೆ ಈ ಬಾಕ್ಸ್ ನ ನೀನ್ ಕಳ್ಕೊಂಡ್ರೆ ಅಥವಾ ನೀನ್ ಎಲ್ಲಾರು ಬಿಸಾಕ್ಬಿಟ್ರೆ ನೀನ್ ಕೇಳಿರೋಂತ ವಿಷಯ ಎಲ್ಲ ಉಲ್ಟಾ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಕ್ಲಾರಾ ಇವಾಗ ಏನ್ ಶ್ರೀಮಂತಾಗಿ ಬದುಕ್ತಾ ಇದ್ದಾಳೋ ಅದೆಲ್ಲ ಉಲ್ಟಾ ಆಗಿ ಹೋಗ್ಬಿಡುತ್ತೆ. ಮತ್ತೆ ಆ ಬಾಕ್ಸ್ ನ ಕೆಳಗಡೆ ಒಂದು ನೇಮ್ ಬರ್ದಿರುತ್ತೆ, ಲೂಮೆ ಅಂತ ಒಂದು ಹೆಸರು ಬರ್ದಿರುತ್ತೆ. ಏನಿದು ಹೆಸರು ಅಂತ ತಿಳ್ಕೊಬೇಕು ಅಂದ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾರೆ. ಅವಾಗ ಇವ್ರಿಗೆ ಲೂಮೆ ಅನ್ನೋ ಒಂದು ಲೇಡಿ ಸ್ಟೋರಿ ಸಿಗುತ್ತೆ. 1910 ನಲ್ಲಿ ಡಿಬೋನಿಕ್ ಅನ್ನೋ ಒಂದು ಪ್ಲೇಗು ಎಲ್ಲಾ ಕಡೆ ಹರಡ್ತಾ ಬರ್ತಾ ಇರುತ್ತೆ. ಈ ಒಂದು ಪ್ಲೇಗ್ಗೆ ಲೂಮೆ ಫ್ಯಾಮಿಲಿನೂ ಕೂಡ ಇನ್ಫೆಕ್ಟ್ ಆಗ್ಬಿಡುತ್ತೆ. ಇದರಿಂದ ಊರಿನ ಜನ ಎಲ್ಲ ಇವ್ರನ್ನ ಒಂದು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ತುಂಬಾ ದೂರ ಬಿಸಾಕ್ಬಿಡ್ತಾರೆ. ಲೂಮೆ ಫ್ಯಾಮಿಲಿಯಲ್ಲಿ ಎಲ್ಲಾ ಕೂಡ ಸತ್ತೋಗ್ಬಿಡ್ತಾರೆ. ಆದ್ರೆ ಈ ಲೂಮೆ ಮಾತ್ರ ಬದುಕೊಂಡ್ಬಿಡ್ತಾಳೆ. ಆದ್ರೆ ಇವಳು ಹೋಗ್ಬೇಕಾದ್ರೆ ಒಂದು ಬಾಕ್ಸ್ ನ ತಗೊಂಡ್ ಹೋಗಿರ್ತಾಳೆ ಇವಳ ಜೊತೆಗೆ. ಇದರಿಂದ ಒಂದು ಟೆಂಪಲ್ ಹತ್ರ ಹೋಗ್ಬಿಟ್ಟು ಪ್ರಯಾಣ ಮಾಡಕ್ಕೆ ಶುರು ಮಾಡ್ತಾಳೆ. 7 ದಿನ 7 ನೈಟು ಹೀಗೆ ಕಂಟಿನ್ಯೂಸ್ ಆಗಿ ಪ್ರಯಾಣ ಮಾಡ್ತಾಳೆ. ಆಗ ಇವಳಿಗೆ ಯೋಂಗಾಯ್ ಅನ್ನೋ ಒಂದು ಡೀಮನ್ ಒಂದು ವರ ಸಿಗುತ್ತೆ. ಆ ಒಂದು ವರನ ಪಡ್ಕೊಂಡ ಇವಳು ತನ್ನ ಒಂದು ಶತ್ರುಗಳು ಅಂದ್ರೆ ಇವ್ರ ಫ್ಯಾಮಿಲಿಗೆ ಯಾರ್ಯಾರು ತೊಂದರೆ ಕೊಟ್ರೋ ಅವ್ರ ಎಲ್ಲರನ್ನು ಕೂಡ ಮುಗಿಸ್ತಾಳೆ. ಮತ್ತೆ ಹಾಗೆ ಇವಳು ದೊಡ್ಡ ಶ್ರೀಮಂತೆ ಆಗ್ತಾಳೆ. ಆದ್ರೆ 1922 ಅಲ್ಲಿ ಇವಳು ಒಂದು ಡೆತ್ ಆಗುತ್ತೆ. ಅದೇಕಪ್ಪ ಅಂದ್ರೆ ಅವಳಿಗೆ ಸತ್ತೋಗ್ಬಿಟ್ಟಿರ್ತಾಳೆ. ಮತ್ತೆ ಜೀನಾ ಒಂದು ಬಾಕ್ಸ್ ಮೇಲೆ ಇನ್ನೊಂದು ರೂಲ್ಸ್ ನ ನೋಡ್ತಾಳೆ. ಯಾವಾಗ ಮ್ಯೂಸಿಕ್ ನಡೆಯುತ್ತೆ ಏನಾರ ಒಂದು ಆಗುತ್ತೆ ಅಂತ ಅದ್ರ ಮೇಲೆ ಇರುತ್ತೆ. ಇದ್ರದ್ದು ಏನ್ ಅರ್ಥ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇದರಿಂದ ಜೀನಾ ನನ್ನ ಫ್ರೆಂಡ್ ಮೈಕ್ಗೆ ಇದ್ರ ಬಗ್ಗೆ ತುಂಬಾ ನಾಲೆಜ್ ಇದೆ, ಅವನ್ನ ಕೇಳ್ತೀನಿ ಅನ್ಬಿಟ್ಟು ಅದ್ರ ಫೋಟೋನೆಲ್ಲ ತಕೊಂಡು ಇವನ್ ಫ್ರೆಂಡ್ ಮೈಕ್ಗೆ ಕಳಿಸ್ತಾನೆ. ಕಳಿಸ್ಬಿಟ್ಟು ಏನಾರ ವಿಷಯ ಗೊತ್ತಾದ್ರೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಇವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ತನ್ನ ಪಾಡಿ ತನ್ನ ಮನೆಗೆ ಹೋಗ್ತಿರ್ತಾರೆ. ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯೆ ಇವ್ರ ತಂದೆ ಮತ್ತೆ ಅದೇ ಒಂದು ಡಸ್ಟ್ಬಿನ್ ಒಳಗಡೆ ಏನಾರ ಒಂದು ಹುಡುಕ್ತಾನೆ ಇರ್ತಾರೆ. ಇದರಿಂದ ಆಚೆ ಬಂದ್ಬಿಟ್ಟು ಏನ್ ಈ ತರ ಮಾಡ್ತಾ ಇದ್ದೀರಾ, ನಾವು ಶ್ರೀಮಂತ ಆಗಿದ್ರು ಕೂಡ ಈ ರೀತಿ ಬಂದ್ಬಿಟ್ಟು ಮಾಡ್ತಾ ಇದ್ದೀರಲ್ಲ ಸರಿನಾ ಅಂತ. ಇವ್ರ ತಂದೆನೂ ಕೂಡ ನಾನು ಏನಿಲ್ಲ ನನ್ನ ಫ್ರೆಂಡ್ಗೆ ಸಹಾಯ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಇದರಿಂದ ಇವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಮತ್ತೆ ತನ್ನ ಮನೆಗೆ ಬಂದ್ಬಿಟ್ಟು ಒಂದು ಬಾಕ್ಸ್ ನ ಕೈ ಹಿಡ್ಕೋತಾಳೆ. ಹಿಡ್ಕೊಂಡ್ಬಿಟ್ಟು ನಮ್ಮ ತಂದೆ ನನ್ನ ಎಲ್ಲರ ಮುಂದೆ ಅವಮಾನ ಮಾಡೋದ್ ನಿಲ್ಲಿಸ್ಬೇಕು, ಅವ್ರು ಸ್ವಲ್ಪ
ಬದಲಾಗ್ಬೇಕು ಅಂತ ಒಂದು ವಿಷ್ನ ಕೇಳ್ತಾಳೆ. ನೆಕ್ಸ್ಟ್ ಅದೇ ರೀತಿ ಆಗುತ್ತೆ. ಇವ್ರ ತಂದೆ ಒಂದು ಹ್ಯಾಂಡ್ಸಮ್ ಆಗಿ ಆಗ್ಬಿಡ್ತಾರೆ. ಈ ಕಡೆ ಜೀನಾ ಇವ್ರ ಫ್ರೆಂಡ್ ಗೆ ಕಳ್ಸಿದ್ಲಲ್ಲ ಆ ಫೋಟೋನ, ಅವ್ನ ಫ್ರೆಂಡು ಕೂಡ ಅದಕ್ಕೆ ರಿಪ್ಲೈ ಮಾಡಿರ್ತಾನೆ, ಇದು ತುಂಬಾ ಡೇಂಜರಸ್ ಆಗಿರೋ ಬಾಕ್ಸ್ ಅಂತ. ಇದನ್ನ ತಿಳ್ಕೊಂಡ ಇವಳು ರಾಯನ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ನೋಡ್ತಿದ್ದಂಗೆನೆ ಆ ಜಾಗದಲ್ಲಿ ಲೈಟು ಸಿಗ್ನಲ್ ಎಲ್ಲ ಹೊರಟೋಗ್ಬಿಡುತ್ತೆ. ಈ ಕಡೆ ಮತ್ತೆ ಅದೇ ಒಂದು ಬಾಕ್ಸ್ ಒಳಗಡೆ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇನ್ನೊಬ್ಬ ಪ್ರಾಣ ಹೋಗುತ್ತೆ. ಇವಳು ರಾಯನ್ಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾಳೆ ಆ ಹೊರಗಡೆ ಬಂದ್ಬಿಟ್ಟು, ಆದ್ರೆ ಆಗೋದಿಲ್ಲ. ಇದರಿಂದ ವಾಯ್ಸ್ ನೋಟ್ ನ ಬಿಡ್ತಾಳೆ. ಆ ಬಾಕ್ಸ್ ತುಂಬಾ ಡೇಂಜರಸ್ ಆಗಿದೆ, ಅದರಿಂದ ತುಂಬಾ ದೂರ ಇರಿ ಅಂತ. ಇದ್ದಕ್ಕಿದ್ದಂಗೆನೆ ಅಲ್ಲೊಂದು ಸಿಡ್ಲು ಹೊಡೆದ್ಬಿಟ್ಟು ಇವಳು ಫೋನ್ ಕೂಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇದ್ರಲ್ಲಿ ಇವಳು ಭಯ ಪಡ್ಕೊಂಡು ಇವಳು ಮನೆ ಒಳಗಡೆ ಬಂದ್ಬಿಡ್ತಾಳೆ. ಬಂದಾಗ ಇವಳು ಕಾಲು ಸ್ಕಿಡ್ ಆಗ್ಬಿಟ್ಟು ಇವಳು ಮನೆ ಒಳಗಡೆ ಒಂದು ಚೂಪಾಗಿರೋಂತ ಒಂದು ಸ್ಟ್ಯಾಚು ಇರುತ್ತೆ. ಆ ಒಂದು ಸ್ಟ್ಯಾಚುಗೆ ಇವಳು ಕಣ್ಣ ಚುಚ್ಕೊಂಡು ಅಷ್ಟೇ ಇವಳು ಕಥೆನು ಫಿನಿಶ್. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ರಾಯನು ಇವ್ರ ಸಿಸ್ಟರ್ ಹತ್ರ ಬರ್ತಾನೆ. ಆದ್ರೆ ಇವಳು ಬಾಗ್ಲನ್ನ ತೆಗಿಯೋದೇ ಇಲ್ಲ. ಇದರಿಂದ ಸ್ಟೇರ್ ಕೇಸ್ ಇಂದನೆ ಇವಳು ಮನೆ ಒಳಗಡೆ ಹೋಗಿ ನೋಡಿದಾಗ ಜೀನ ಕ್ರೂರವಾಗಿ ಸತ್ತೋಗ್ಬಿಟ್ಟಿರ್ತಾಳೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ, ಮತ್ತೆ ತುಂಬಾ ಭಯ ಆಗ್ಬಿಡುತ್ತೆ. ಇದರಿಂದ ಕ್ಲಾರಾ ಹತ್ರ ಬರ್ತಾನೆ. ಕ್ಲಾರಾ ಹತ್ರ ಬಂದ್ಬಿಟ್ಟು, ನೀನು ಬಾಕ್ಸ್ ಇಂದ ಏನಾರು ಒಂದು ವಿಷ್ನ ಕೇಳ್ದ, ನನಗೆ ಆ ಬಾಕ್ಸ್ ಹಿಂದೆ ಇರೋಂತ ಕೆಲವು ಮಿಸ್ಟ್ರಿ ವಿಷಯಗಳು ಗೊತ್ತಾಯ್ತು. ನೀನು ಯಾವಾಗ ಆ ಬಾಕ್ಸ್ ಇಂದ ಒಂದು ವಿಷ್ನ ಕೇಳ್ತೀಯೋ ಅವಾಗ ನೀನ್ ಅದಕ್ಕೆ ಏನಾರು ಒಂದು ಸ್ಯಾಕ್ರಿಫೈಸ್ ಕೊಡ್ಲೇಬೇಕು. ಅದ್ರ ಹೆಸರೇ ಬ್ಲಡ್ ಪ್ರೈಸ್ ಅಂತ. ನೀನು ಆ ಬಾಕ್ಸ್ ಹತ್ರ ಏನೇ ಒಂದು ವಿಷ್ನ ಕೇಳಿದ್ರು ಅದ್ರ ಆಪೋಸಿಟ್ ಆಗಿ ಏನಾರು ಒಂದು ನಡೆಯುತ್ತೆ. ನೀನ್ ಏನಾದ್ರು ವಿಷ್ನ ಕೇಳ್ದ ಅಂತ. ಇವಳು ಕೂಡ ಏನಾಯ್ತು ಯಾಕೆ ಅಂತ ಕೇಳಿದಾಗ ಜೀನ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಒಂದು ವಿಷಯನ ಹೇಳ್ತಾನೆ. ಇದರಿಂದ ಇವಳಿಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಡುತ್ತೆ, ಬೇಜಾರಾಗೋಗ್ಬಿಡುತ್ತೆ. ಇದರಿಂದ ಅವಳೇನು ಹೇಳೋದೇ ಇಲ್ಲ ನಾನು ಏನ್ ವಿಷ್ ಕೇಳ್ದೆ ಅಂತ. ಸುಮ್ನೆ ಅಲ್ದ್ರ ಪಾಡಿಗಳು ಹೊಂಟೋಗ್ಬಿಡ್ತಾಳೆ ಇವನು. ಮತ್ತೆ ನೆಕ್ಸ್ಟ್ ಕ್ಲಾರಾ ಇವ್ರ ಫ್ರೆಂಡ್ ಗಳ ಜೊತೆನೆ ಸೇರೋದಿಲ್ಲ. ಇಬ್ರು ಫ್ರೆಂಡ್ ಇರ್ತಾರಲ್ಲ ಅವ್ರ ಜೊತೆ ಸೇರೋದಿಲ್ಲ ಇವಳು ಪೋಲ್ ಅಂತ ಪೋಲ್ ಹತ್ರನೇ ಇರ್ತಾಳೆ ಯಾವಾಗ್ಲೂ ಕೂಡ. ಇದರಿಂದ ಅವ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಇವಳು ನಮ್ ಜೊತೆ ಇದ್ದಕ್ಕಿದ್ದಂಗೆ ಬೇರೆ ಕಡೆ ಕೊಂಡೋಗ್ಬಿಟ್ಲಲ್ಲ ಅಂದ್ಬಿಟ್ಟು ಇವಳು ಪೋಲ್ ಕಡೆ ಬಂದಿರೋದ್ರಿಂದ ಪೋಲ್ ನ ಫ್ರೆಂಡ್ಸ್ಗೆ ಇವಳು ಕಂಡ್ರೆ ಇಷ್ಟನೇ ಇರೋದಿಲ್ಲ. ಇದನ್ನು ನೋಡಿ ಇವಳಿಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾರಿಗೂ ಕೂಡ ನಾನಂದ್ರೆ ಇಷ್ಟ ಇಲ್ಲ ಅನ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಮತ್ತೆ ಹೋಗ್ಬಿಟ್ಟು ಒಂದು ವಿಷ್ನ ಕೇಳ್ತಾಳೆ. ಜನ ಎಲ್ಲ ನನ್ನ ಇಷ್ಟ ಪಡ್ಬೇಕು, ಎಲ್ಲರೂ ಕೂಡ ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಒಂದು ವಿಷ್ನ ಕೇಳ್ತಾಳೆ. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಪಾಲು ಒಂದು ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾನೆ ಇವಳನ್ನ. ಇದರಿಂದ ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಒಂದು ಪಾರ್ಟಿಗೆ ಹೋಗಿರ್ತಾಳೆ. ಮತ್ತೆ ಇವಳು ಕೇಳಿದಂತ ವಿಶ್ ಕೂಡ ನೆರವೇರಿರುತ್ತೆ. ಆ ಜಾಗಕ್ಕೆ ಹೋಗ್ತಿದ್ದಂಗೆನೆ ಇವಳಿಗೆ ತುಂಬಾ ಮರ್ಯಾದೆ ಕೊಡ್ತಾರೆ. ಇವಳು ಕಂಡ್ರೆ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ. ಇದರಿಂದ ಪಾರ್ಟಿ ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅದೇ ಪಾರ್ಟಿಲಿ ಈ ಪೋಲ್ ಕೂಡ ಪ್ರಪೋಸ್ ಮಾಡ್ತಾನೆ. ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಪಾರ್ಟಿನೆಲ್ಲ ಮುಗಿಸ್ಕೊಂಡು ನೈಟ್ ಮನೇಲಿ ಮನ್ಗಿರ್ಬೇಕಾದ್ರೆ ಮತ್ತೆ ಅವ್ರ ತಾಯಿ ಒಂದು ನೈಟ್ ಮೇರು ಇವಳಿಗೆ ಬೀಳುತ್ತೆ. ಇದರಿಂದ ಸಡನ್ ಆಗಿ ಹೇಳ್ತಾಳೆ. ಮತ್ತೆ ಇವಳ ಮನೇಲಿ ಯಾರೋ ಇರೋ ರೀತಿ ಇವಳಿಗೆ ಕಾಣಿಸ್ಬಿಡುತ್ತೆ. ಇದರಿಂದ ಒಂದು ವೆಪನ್ ತಗೊಂಡು ಅವನು ಹುಡ್ಕೊಂಡು ಹೋಗ್ತಾಳೆ. ಬಟ್ ಆದ್ರೆ ಇವಳಿಗೆ ಯಾರು ಕೂಡ ಸಿಗೋದಿಲ್ಲ. ಇದರಿಂದ ಇವನೇನಾರ ಬಾಕ್ಸ್ ನ ಕದಿಯಕ್ಕೆ ಬಂದಿದ್ದಾನ ಅನ್ಬಿಟ್ಟು ಆ ಬಾಕ್ಸ್ ನ ಕ್ಲೀನ್ ಆಗಿ ಔಚಿಟ್ಬಿಡ್ತಾಳೆ. ಮತ್ತೆ ಇವಳು ತುಂಬಾ ದಿನ ಆಯ್ತು ಡೆಲುಕಾನ ಮೀಟ್ ಮಾಡಿ, ಅಂದ್ರೆ ಇವ್ರ ನೇಬರ್ ಇರ್ತಾರಲ್ಲ, ಹೋಗಿ ಒಂದ್ಸಲಿ ಮೀಟ್ ಮಾಡ್ಕೊಂಡ್ ಬರೋಣ ಅನ್ಬಿಟ್ಟು ಡೆಲುಕಾ ಮನೆಗೆ ಬರ್ತಾಳೆ. ಬಂದ್ ನೋಡಿದಾಗ ಡೆಲುಕಾ ಕ್ರೂರವಾಗಿ ಸತ್ತೋಗ್ಬಿಟ್ಟಿರ್ತಾರೆ ಅವರು ಕೂಡ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಮತ್ತೆ ಈಗ ಇವಳಿಗೆ ಯೋಚನೆ ಸ್ಟಾರ್ಟ್ ಆಗ್ಬಿಡುತ್ತೆ ಏಂತಕ್ಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ. ಇದರಿಂದ ತನ್ನ ಫ್ರೆಂಡ್ಸ್ ಗಳ ಹತ್ರ ಹೋಗ್ತಾಳೆ ಇವಳು. ಅವ್ರನ್ನ ಕರ್ಕೊಂಡು ಇವಳು ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಈ ಬಾಕ್ಸ್ ಇಂದ ಏನೋ ಒಂದು ನಡೀತೈತೆ ಅಂತ ಇವಳ ಹತ್ರ ಏನೇನ್ ನಡೆದಿತ್ತು ಎಲ್ಲಾನು ಕೂಡ ಹೇಳ್ತಾಳೆ. ಇದರಿಂದ ಅವ್ರುಗಳು ಕೂಡ ನಿನಗೆ ಅಷ್ಟೊಂದು ತೊಂದರೆ ಆದ್ರೆ ಈ ಬಾಕ್ಸ್ ನ ಬಿಸಾಕ್ಬಿಡು, ಇದನ್ನ ಯಾಕೆ ಇಟ್ಕೋತಿದ್ಯಾ. ಅವರು ಕೂಡ ಒಂದು ಸಜೆಷನ್ ಮಾಡಿ ಇವಳಿಗೆ ಫೋರ್ಸ್ ಮಾಡ್ತಾರೆ. ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಆ ಬಾಕ್ಸ್ ನ ನೈಟ್ ಬಿಸಾಕೋಕೆ ಅಂತ ಹೋಗ್ತಾಳೆ. ಆದ್ರೆ ಆಗೋದಿಲ್ಲ ಇವಳ ಕೈಲಿ. ಆ ಬಾಕ್ಸ್ ನ ಹಾಗೆ ಸುಮ್ನೆ ಮನೇಲಿ ಇಟ್ಕೊಂಡ್ಬಿಡ್ತಾಳೆ ತಂದು. ಮತ್ತೆ ನೆಕ್ಸ್ಟ್ ರಾಯಿನು ಇನ್ನೊಂದು ಪಾರ್ಟಿಗೆ ಕರ್ಕೊಂಡ್ ಬಂದಿರ್ತಾನೆ ಇವಳನ್ನ. ಅದೇ ಪಾರ್ಟಿಗೆ ಕ್ಲಾರಾನ ಇಬ್ರು ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಮತ್ತೆ ಹೀಗೆ ಇವರಿಬ್ರು ಟೈಮ್ ಪಾಸ್ ಮಾಡ್ತಾ ಇರ್ಬೇಕಾದ್ರೆ ಕ್ಲಾರಾ ಇವನ್ ಫೋನ್ ನ ನೋಡ್ಬೇಕು ಅಂತಾಳೆ. ಇದರಿಂದ ಅವನು ಕೂಡ ಕೊಡ್ತಾನೆ. ಹೀಗೆ ನೋಡ್ತಿರ್ಬೇಕಾದ್ರೆ ಕ್ಲಾರಾ ಮನ್ಗಿರ್ಬೇಕಾದ್ರೆ ಇವ್ನ ಮನೆ ಒಳಗಡೆ ಬರ್ತಿದ್ನಲ್ಲ ಅವ್ನ್ ಬೇರೆ ಯಾರು ಆಗಿರೋದಿಲ್ಲ, ಇವನೇ ಆಗಿರ್ತಾನೆ. ಇದರಿಂದ ಇವಳಿಗೆ ಕೋಪ ಬಂದ್ಬಿಡುತ್ತೆ. ನಾನು ಹೇಳ್ದೆ ಕೇಳ್ದಲೆ ಬಂದ್ಬಿಟ್ಟು ನನ್ನ ಫೋಟೋಗಳನ್ನೆಲ್ಲ ತಕ್ಕೋತಾ ಇದೀಯ ಅನ್ಬಿಟ್ಟು ಅವ್ನಿಗೆ ಸರಿಸರಿಯಾಗಿ ಬೈತಾ ಇನ್ಮೇಲೆ ನನ್ನ ಮೀಟ್ ಮಾಡ್ಬೇಡ ಅನ್ಬಿಟ್ಟು ಬೈದ್ಬಿಟ್ಟು ಹೊರಟು ಹೋಗ್ಬಿಡ್ತಾಳೆ. ಮತ್ತೆ ಈ ಕಡೆ ನೋಡಿದ್ರೆ ಬಾಕ್ಸ್ ಮತ್ತೆ ಓಪನ್ ಆಗ್ಬಿಟ್ಟು ಮ್ಯೂಸಿಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮತ್ತೆ ಕ್ಲಾರಾ ಇವರಿಬ್ರು ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಒಂದು ಮಾಲ್ ಒಳಗಡೆ ಬರ್ತಾಳೆ. ಹೀಗೆ ಒಂದು ಮಾಲ್ ನ ಸುತ್ತಾಡ್ಕೊಂಡ್ ಬರೋಣ ಅನ್ಬಿಟ್ಟು ಮೆರಿಡಿತ್ತು ಹೋಗ್ಬಿಡ್ತಾಳೆ. ಅವಳು ಹೋಗಾದ್ಮೇಲೆ ಜೀವನ ಹತ್ರ ಹೇಳ್ತಾ ಇರ್ತಾಳೆ ಇವಳು, ನನ್ನ ಬಾಕ್ಸ್ ನ ಬಿಸಾಕೋಕೆ ಟ್ರೈ ಮಾಡಿದೆ ಆದ್ರೆ ನನ್ನ ಕೈಲಿ ಆಗ್ಲಿಲ್ಲ ಅಂತ. ಈ ಕಡೆ ಮೆರಿಡಿತ್ ಇದ್ದಾಳಲ್ಲ, ಹೀಗೆ ಆ ಮಾಲ್ ಎಲ್ಲ ಸುತ್ತಾಡ್ಕೊಂಡು ವಾಪಸ್ ಹೋಗ್ಬೇಕು ಅನ್ಬಿಟ್ಟು ಲಿಫ್ಟ್ ಮೂಲಕ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ಲಿಫ್ಟ್ ಮಧ್ಯದಲ್ಲೇ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಸ್ಟಾಪ್ ಆಗ್ಬಿಟ್ಟು ಲಿಫ್ಟ್ ನ ಒಂದು ವೈರ್ ಕಟ್ ಆಗ್ಬಿಟ್ಟು ಲಿಫ್ಟ್ ಒಂದೇ ಸಮನೆ ಕೆಳಗಡೆ ಬೀಳೋಕೆ ಶುರುವಾಗುತ್ತೆ. ಇದು ಇವ್ರುಗಳು ಕೂಡ ನೋಡ್ತಾರೆ. ಮೆರಿಡಿತು ಆ ಒಂದು ಲಿಫ್ಟ್ ಒಳಗಡೆ ಇರ್ತಾಳೆ. ನೋಡ್ತಿದ್ದಂಗೆ ಆ ಲಿಫ್ಟ್ ಕೂಡ ಕೆಳಗಡೆ ಬಿದ್ದು ಡೆಮೊಲಿಶ್ ಆಗಿ ಮೆರಿಡಿತು ಅಲ್ಲೇ ಸತ್ತು ಹೋಗ್ಬಿಡ್ತಾಳೆ. ಇದನ್ನ ನೋಡಿ ಒಂದ್ ನಿಮಿಷ ಸೈಕ್ ಆಗಿ ಹೋಗ್ಬಿಡ್ತಾರೆ ಇಬ್ರು ಕೂಡ. ಇದನ್ನ ಜೂನ್ ನೋಡ್ಬಿಟ್ಟು ಸರಿಯಾಗಿ ಬೈತಾಳೆ ಇವಳಿಗೆ, ಇದೆಲ್ಲ ಆಗ್ತಾ ಇರೋದೇ ನಿನ್ನಿಂದ ಅನ್ಬಿಟ್ಟು ಇವಳಿಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ.
ಆಗ ಅದೇ ಜಾಗಕ್ಕೆ ರಾಯನ್ ಬಂದ್ಬಿಟ್ಟು ಇವಳನ್ನ ಸೈಡಿಗೆ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಆ ಬಾಕ್ಸ್ ಬಗ್ಗೆ ಇವನೇನೇನ್ ತಿಳ್ಕೊಂಡಿದ್ನ ಎಲ್ಲಾನು ಕೂಡ ಹೇಳ್ತಾನೆ. ಆ ಬಾಕ್ಸ್ ಆರ್ಥರ್ ಅನ್ನೋ ಒಬ್ಬ ವ್ಯಕ್ತಿಗೆ ಸಿಕ್ಕಿರುತ್ತೆ. ಇವನೊಬ್ಬ ಮಿಲಿಟರಿ ಆಫೀಸರ್ ಆಗಿರ್ತಾನೆ. ಇವನು ಕೂಡ ಈ ಒಂದು ಬಾಕ್ಸ್ ಇಂದ ತುಂಬಾ ಶ್ರೀಮಂತ ಆಗಿರ್ತಾನೆ. ಅದಾದ್ಮೇಲೆ ಇವನು ಕೂಡ ಬೇಕು ಅಂತ ತನ್ನ ಪ್ರಾಣನ ಕೊಟ್ಟು ಸತ್ತೋಗ್ಬಿಡ್ತಾನೆ. ನೆಕ್ಸ್ಟ್ ಈ ಬಾಕ್ಸ್ ಲಾರೆನ್ಸ್ ಅನ್ನೋ ಕೈಗೆ ಸಿಗುತ್ತೆ. ಇವನು ಕೂಡ ಒಂದು ಲಾಟ್ರಿಯಲ್ಲಿ ವಿನ್ ಆಗ್ಬಿಟ್ಟು ಇವನು ಕೂಡ ದೊಡ್ಡ ಶ್ರೀಮಂತ ಆಗ್ಬಿಡ್ತಾನೆ. ಆದ್ರೆ ಇವ್ನ ಫ್ಯಾಮಿಲಿ ಇರೋರು ಎಲ್ಲರೂ ಕೂಡ ಒಬ್ಬೊಬ್ರೆ ಸಾಯ್ತಾ ಬರ್ತಾ ಇರ್ತಾರೆ. ಆದ್ರೆ ಕೊನೆಗೆ ಇವನು ಕೂಡ ಇವ್ರ ಮನೆಗೆ ಬೆಂಕಿ ಬಿದ್ದು ಇವನು ಕೂಡ ಬೇಕು ಅಂತ ತನ್ನ ಪ್ರಾಣನ ಕೊಟ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಆ ಬಾಕ್ಸ್ ಮೇಲ್ಗಡೆ ಒಂದು ವಾರ್ನಿಂಗ್ ಬರ್ದಿದೆ, ನೀನ್ ಅದನ್ನು ಓದೇ ಇಲ್ಲ ಅಂತ. ಇನ್ನು ಯಾವಾಗ 7 ವಿಷಸ್ನ ಪೂರ್ತಿಯಾಗಿ ಕೇಳ್ತೀಯೋ ಅದಾದ್ಮೇಲೆ ಯೋಗ ಎನ್ನು ಡೀಮನು ನಿನ್ ಸೋಲ್ನ ತಗೊಂಡ್ಬಿಡುತ್ತೆ ಅಂತ. ಇದೇ ಲಾಸ್ಟ್ ಪ್ರೈಸ್ ಅದಕ್ಕೆ ಅಂತ. ಇದನ್ನ ಕೇಳಿ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡುತ್ತೆ. ಮತ್ತೆ ರಾಯನ್ ಕೇಳ್ತಾನೆ, ಇದುವರೆಗೂ ನೀನು ಎಷ್ಟು ವಿಷ್ನ ಕೇಳಿದೀಯ ಅಂತ. ಅದಕ್ಕೆ ಅವಳು ಕೂಡ 5 ವಿಷ್ನ ನಾನು ಕೇಳ್ಬಿಟ್ಟಿದೀನಿ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಇವನು ಕೂಡ ಅವಳಿಗೆ ಬೈತಾ ಇರ್ತಾನೆ. ಅವಾಗ ಅವಳು ರಿಕ್ವೆಸ್ಟ್ ಮಾಡ್ಕೋತಾಳೆ, ನನ್ಗೆ ಹೆಲ್ಪ್ ಮಾಡು, ಇದರಿಂದ ಹೊರಗಡೆ ಬರೋದಕ್ಕೆ ನನ್ಗೆ ಸಹಾಯ ಮಾಡು ಅಂತ. ಸರಿ ಆಯ್ತು ಬಿಡು ಅಂದ್ಬಿಟ್ಟು ಸಹಾಯ ಮಾಡಕ್ಕೆ ಒಪ್ಕೋತಾನೆ. ಅದೇ ರೀತಿ ಆ ಒಂದು ಬಾಕ್ಸ್ ನ ಬೆಂಕಿಲ್ ಹಾಕಿ ಸುಡ್ತಾರೆ. ನೋಡಿದ್ರೆ ಆ ಬಾಕ್ಸ್ ಸುಟ್ಟೆ ಹೋಗ್ತಾ ಇರೋದಿಲ್ಲ. ಹೊಡೆದಾಕ ಕೂಡ ಟ್ರೈ ಮಾಡ್ತಾರೆ. ನೋಡಿದ್ರೆ ಆ ಬಾಕ್ಸ್ ಕೂಡ ಹೊಡೆದೇ ಹೋಗ್ತಾ ಇರೋದಿಲ್ಲ. ಇನ್ನೇನು ಮಾಡಕ್ ಆಗೋದಿಲ್ಲ. ನೀನ್ ಇನ್ಮೇಲೆ ವಿಷ್ಣ ಕೇಳಲೇಬೇಡ ಅನ್ಬಿಟ್ಟು ಆ ಒಂದು ಬಾಕ್ಸ್ ನ ತೆಗೆದ್ಬಿಟ್ಟು ಬೇರೆ ಕಡೆಗೆ ಔಚಿಟ್ಬಿಡ್ತಾಳೆ ಇವಳೆ. ಮತ್ತೆ ನೈಟ್ ಹೀಗೆ ಇವಳು ಮನ್ಗಿರಬೇಕಾದ್ರೆ ಮತ್ತೆ ಇವ್ರ ತಾಯಿ ಒಂದು ಕನ್ಸ್ ಬಿದ್ಬಿಟ್ಟು ಇವಳು ಮತ್ತೆ ಎದ್ದೇಳ್ತಾಳೆ. ಎದ್ ನೋಡಿದಾಗ ಇವಳು ಮುಂದೆ ಪೋಲ್ ಇರ್ತಾನೆ. ಇವಳು ಬ್ರೇಕಪ್ ಮಾಡ್ಕೊಂಡಿರೋದ್ರಿಂದ ಏಂತಕ್ ಬ್ರೇಕಪ್ ಮಾಡ್ಕೊಂಡೆ ಹಾಗೆ ಹೀಗೆ ಅನ್ಬಿಟ್ಟು ಒಂದು ಚಾಕುನ ತಗೊಂಡ್ ಬಂದಿರ್ತಾನೆ. ಆಕ್ಚುಲಿ ಇವನ್ ಪ್ರೀತಿಲಿ ಇವನು ಹುಚ್ಚ ಆಗೋಗ್ಬಿಟ್ಟಿರ್ತಾನೆ. ಇದರಿಂದ ಅಲ್ಲೇ ಇವನ್ ಕೈನ ಕುಯ್ಕೊಂಡ್ಬಿಡ್ತಾನೆ. ಇದರಿಂದ ಇವಳು ಆಂಬುಲೆನ್ಸ್ ನ ಕರೆಸಿ ಅವನ ಒಂದು ಹಾಸ್ಪಿಟಲ್ ಆಗಿ ಸೇರಿಸ್ಬಿಡ್ತಾಳೆ. ಮತ್ತೆ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ರಾಯನ್ ನೋಡ್ತಾನೆ, ಇವ್ರ ಮನೆ ಒಳಗಡೆ ಆ ಬಾಕ್ಸೇ ಇರೋದಿಲ್ಲ. ಇವಳು ಕೂಡ ಇಲ್ಲೇ ಇಟ್ಟಿದೆ, ಎಲ್ಲೋಗ್ತು ಕಾಣ್ತಾನಿಲ್ಲ ಅಂತ ಹುಡುಕಾಡ್ತಾಳೆ, ಸಿಗೋದಿಲ್ಲ. ಇದರಿಂದ ರಾಯನು, ಬಿಡು ಪರವಾಗಿಲ್ಲ, ಅದ್ ಹೇಗೂ ನೀನೇನು ದೂರ ಆಗೋಂತಾಯ್ತು. ಇದರಿಂದ ನೀನು ವಿಷ್ಣ ಕೇಳೋದಿಲ್ಲ, ನೀನ್ ತುಂಬಾ ಸೇಫ್ ಆಗಿರ್ತೀಯ, ನಿನ್ ಲೈಫ್ ಹೇಗಿದೆಯೋ ಅದನ್ನ ಹಾಗೆ ಲೀಡ್ ಮಾಡು ಅಂತ. ಆಗ ಇವ್ರ ಮನೆ ಒಳಗಡೆ ಪೊಲೀಸ್ನವ್ರು ಬರ್ತಾರೆ. ಏನಾಗಿದೆ ಅಂತ ನೋಡಿದ್ರೆ ಇವ್ರ ಅಂಕಲ್ ಇರ್ತಾನಲ್ಲ, ಅವನು ಸುಮಾರು 10 ವರ್ಷಗಳಿಂದ ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಇದರಿಂದ ಇವ್ರ ಆಸ್ತಿ ಗಿಸ್ತಿ ಎಲ್ಲಾನು ಕೂಡ ಅಲ್ಲಿಗಳಿಗೆ ಜಮಾ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಇವಳು ಬಾಕ್ಸ್ ನ ಕಳ್ಕೊಂಡಿರೋದ್ರಿಂದ ಇವಳು ಲಕ್ ಎಲ್ಲ ತಿರ್ಕೊಂಡ್ಬಿಟ್ಟಿರುತ್ತೆ, ಬ್ಯಾಡ್ ಲಕ್ ಆಗ್ಬಿಟ್ಟಿರುತ್ತೆ. ಇದರಿಂದ ಇವಳು ವಾಪಸ್ ತನ್ನ ಮನೆಗೆ ವಾಪಸ್ ಬರ್ತಾಳೆ. ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಲೈಫಿಗೆ ಹಳೆ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇರ್ತಾರೆ. ಸೇಮ್ ಅದೇ ರೀತಿ ಇವಳು ಕಾಲೇಜ್ಗೆ ಹೋದಾಗ ಎಲ್ಲಾ ಹುಡುಗರು ಇವ್ರನ್ನ ರೇಗ್ಸೋದು, ಇವಳು ಕಂಡ್ರೆ ಅಸಹ್ಯವಾಗಿ ಮಾತಾಡೋದು, ಒಂಥರ ಪೂರ್ತಿ ಬದಲಾಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾಳೆ, ನನ್ನ ಲೈಫ್ ಮತ್ತೆ ಹಿಂಗಾಗೋಯ್ತಲ್ಲ ಅನ್ಬಿಟ್ಟು. ಮತ್ತೆ ಹಾಗೆ ನೋಡ್ತಾಳೆ, ಆ ಬಾಕ್ಸ್ ಕಳ್ದೋಗಿರುತ್ತಲ್ಲ ಅದು ಯಾರ ಹತ್ರ ಇರುತ್ತೆ ಅಂದ್ರೆ ಜೂನ್ ಹತ್ರ ಇರುತ್ತೆ. ಜೂನ್ ಕತ್ಕೊಂಡ್ ಬಂದ್ಬಿಟ್ಟಿರ್ತಾಳೆ ಅವಳ ಮನೆಯಿಂದ. ಇದರಿಂದ ಅವಳಿಗೆ ಸರ್ಸರಿಗೆ ಬೈತಾ ಇರ್ತಾರೆ, ಏಂತಕ್ ಇದನ್ನ ಕತ್ಕೊಂಡ್ ಬಂದೆ ನನ್ನಿಂದ ಅನ್ಬಿಟ್ಟು. ಜೂನ್ ಕೂಡ, ನೋಡು ಇದರಿಂದ ತುಂಬಾ ತೊಂದರೆ ಆಗ್ತೈತೆ, ಇದರಿಂದ ನಿನ್ನ ಕಾಪಾಡ್ತಾ ಇದೀನಿ ನಾನು ಅಂತ. ಆದ್ರೆ ಇವಳು ಕೇಳೋದಿಲ್ಲ. ನನ್ ಬಾಕ್ಸ್ ನನ್ಗೆ ವಾಪಸ್ ಕೊಡು ಅಂದ್ಬಿಟ್ಟು ವಿಯರ್ಡ್ ಆಗಿ ಆಡಕ್ಕೆ ಶುರು ಮಾಡ್ಬಿಡ್ತಾಳೆ. ಅವಳಿಗೆ ಸರ್ಸರಿಗೆ ಬೈದ್ಬಿಟ್ಟು ತೆಳ್ಬಿಟ್ಟು ಆ ಒಂದು ಬಾಕ್ಸ್ ನ ತಗೊಂಡು ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ರಾಯನ್ ಕೂಡ ತಡಿತಾನೆ, ನೀನ್ ಆ ಬಾಕ್ಸ್ ನ ತಗೊಂಡು ಹೋಗ್ಬೇಡ, ಆ ಬಾಕ್ಸ್ ನಿನ್ನ ಕಂಟ್ರೋಲ್ ಮಾಡ್ತೈತೆ, ನಿನ್ ಪ್ರಜ್ಞೆಯಲ್ಲಿ ನೀನ್ ಇಲ್ಲ ಅಂತ. ಇವಳು ನೋಡಿದ್ರು ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಇಲ್ಲಿಂದ ಹೋದ್ರೆ ಸರಿ, ನನ್ ಬಾಕ್ಸ್ ಏನಾದ್ರು ಮುಟ್ಟೋಗ್ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ, ನನ್ನ ಹತ್ರ ಇನ್ನೂ 2 ವಿಷ್ ಇದೆ, ನಿನ್ ಮೇಲೆ ಒಂದು ವಿಷ್ನ ನಾನು ಕೇಳ್ಬಿಡ್ತೀನಿ ಅಂತ. ಇದರಿಂದ ರಾಯನ್ ಕೂಡ ಸುಮ್ನೆ ಆಗ್ಬಿಡ್ತಾನೆ, ಏನಾರ ಮಾಡ್ಕೊಂಡು ಹೋಗ್ಬಿಡು ಅಂದ್ಬಿಟ್ಟು. ಇದರಿಂದ ಅವಳು ಆ ಒಂದು ಬಾಕ್ಸ್ ನ ತಗೊಂಡ್ ಮನೆಗೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ, ಏನ್ ಮಾಡೋದು, ನನ್ನ ಹತ್ರ ಇನ್ನೂ 2 ವಿಷ್ ಇದೆ, ನಾನೇನು ಕೇಳೋದಿಲ್ಲ ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಇವಳಿಗೆ ಯಾರು ಒಂದು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ರೀತಿ ಫೀಲ್ ಕೊಡ್ತಾ ಇರುತ್ತೆ ಒಂದು ಬಾಕ್ಸ್ ಇವಳಿಗೆ. ಒಟ್ಟಿನಲ್ಲಿ ಇವಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇನ್ನೂ 2 ವಿಷ್ ನನ್ನ ಹತ್ರ ಇದೆ, 1 ವಿಷ್ ಕೇಳ್ಬಿಡೋಣ ಅನ್ಬಿಟ್ಟು ಆ ಒಂದು ಬಾಕ್ಸ್ ನ ಹಿಡ್ಕೊಂಡ್ಬಿಟ್ಟು, ನಮ್ ತಾಯಿ ನನ್ಗೆ ವಾಪಸ್ ಬೇಕು, ನಮ್ ತಾಯಿ ನನ್ ಜೊತೆನೆ ಇರ್ಬೇಕು ಅಂತ ಒಂದು ವಿಷ್ ನ ಕೇಳ್ಬಿಡ್ತಾಳೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೋಡಿದ್ರೆ ಇವತ್ತು ಇವಳು ಬರ್ಡೇ ಆಗಿರುತ್ತಲ್ಲ, ಆಗ ಇವಳಿಗೆ ವಿಶ್ ಮಾಡೋಕೆ ಅನ್ಬಿಟ್ಟು ಇವಳ ತಾಯಿ ಇವಳ ರೂಮ್ ಒಳಗಡೆ ಬರ್ತಾಳೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಮತ್ತೆ ಇವಳಿಗೆ ಚಿಕ್ಕ ಚಿಕ್ಕ ಇಬ್ರು ಸಿಸ್ಟರ್ ಕೂಡ ಇರ್ತಾರೆ. ಹೊರಗಡೆ ಬಂದಾಗ ಇವ್ರ ತಂದೆನೂ ಕೂಡ ಹ್ಯಾಂಡ್ಸಮ್ ಆಗಿ ಸೂಪರ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರ ಹೆಂಡತಿನ ಕಳ್ಕೊಂಡಿರೋ ಡಿಪ್ರೆಷನ್ ಇಂದ ಅವ್ರ ಹಂಗಾಗಿರ್ತಾರೆ. ಈಗ ಅವ್ರ ಹೆಂಡತಿ ಜೊತೆಗೆ ಇರ್ತಾರಲ್ಲ, ಇದರಿಂದ ಅವರು ಕೂಡ ಸರಿ ಇರ್ತಾರೆ. ಹಾಗೆ ಒಂದು ಮೂವ್ಮೆಂಟ್ ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮತ್ತೆ ಕ್ಲಾರಾ ಇವ್ರ ತಾಯಿಯ ರೂಮ್ ಒಳಗಡೆ ಬಂದ್ಬಿಟ್ಟು ತಾಯಿ ಮಾಡಿರೋಂತ ಪೇಂಟಿಂಗ್ ಗಳನ್ನೆಲ್ಲ ನೋಡ್ತಾ ಇರ್ತಾರೆ. ನೋಡ್ತಿರ್ಬೇಕಾದ್ರೆ ಇವಳಿಗೆ ಆ ಒಂದು ಬಾಕ್ಸ್ ನ ಒಂದು ಪೇಂಟಿಂಗ್ ಸಿಗುತ್ತೆ. ಇದನ್ನ ನೋಡಿ ಫುಲ್ ಹೆದರ್ಕೊಂಡ್ಬಿಡ್ತಾಳೆ. ನಮ್ ತಾಯಿಗೂ ಕೂಡ ಈ ಒಂದು ಬಾಕ್ಸ್ ಸಿಕ್ಕಿತ್ತ ಅನ್ಬಿಟ್ಟು. ಅವಾಗ ಗೊತ್ತಾಗುತ್ತೆ ಇವಳಿಗೆ ನಮ್ ತಾಯಿನೂ ಕೂಡ 7 ವಿಷಸ್ ನ ಕೇಳಿದ್ದಾರೆ. ಅದಾದ್ಮೇಲೆ ಈ ಒಂದು ಡೀಮನು ಅವ್ರನ್ನ ಒಂದು ಸೋಲ್ ನ ತಗೊಂಡಿದೆ ಅಂತ. ಇದನ್ನ ಸಿಕ್ಕಾಪಟ್ಟ ಭಯ ಪಡ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ. ಆಗ ಅದೇ ಟೈಮ್ಗೆ ಆ ಒಂದು ಮ್ಯೂಸಿಕ್ ಬಾಕ್ಸ್ ಇಂದ ಮತ್ತೆ ಸೌಂಡ್ ಬರಕ್ಕೆ ಶುರುವಾಗುತ್ತೆ. ಇದರಿಂದ ಹೋಗಿ ನೋಡಿದಾಗ ಇವ್ರ ತಂದೆ ಆಚೆಗಡೆ ಮರ ಕಟ್ ಮಾಡ್ತಾ ಇರ್ತಾರೆ. ಇದರಿಂದ ಏನು ಆಗ್ಬಾರ್ದು ಅನ್ಬಿಟ್ಟು ತನ್ನ ತಂದೆ ಹತ್ರ ಓಡೋಗ್ತಾ ಇರ್ತಾರೆ. ಹೀಗೆ ಹೊರಗ್ತಿರ್ಬೇಕಾದ್ರೆ ಇವ್ರ ತಂದೆ ಅವ್ರ ಫ್ರೆಂಡ್ ನ ಹಾಕೊಂಡು ಮರ ಕಟ್ ಮಾಡ್ತಾ ಇರ್ತಾರಲ್ಲ, ಆ ಮರ ಕಟ್ ಮಾಡೋಂತ ಒಂದು ಮಿಷಿನ್ ಇವ್ರ ತಂದೆ ತಲೆಗೆ ಹೊಡೆದ್ಬಿಟ್ಟು ಇವ್ರ ತಂದೆ ಅಲ್ಲೇ ಸತ್ತೋಗ್ಬಿಡ್ತಾರೆ. ಇದನ್ನ ನೋಡಿ ಇವಳಂತೂ ಸೈಕ್ ಆಗಿ ಹೋಗ್ಬಿಡ್ತಾಳೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರ್ತಾಳೆ. ಈ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗ್ದಲೆ ಮತ್ತೆ ಅದೇ ಒಂದು ಬಾಕ್ಸ್ ಹತ್ರ ಬಂದ್ಬಿಟ್ಟು ಲಾಸ್ಟ್
ಲಾಸ್ಟ್ ವಿಶ್ ನ ಕೇಳ್ಬಿಡ್ತಾಳೆ. ನಾನು ವಾಪಸ್ ಹೋಗ್ಬೇಕು, ನೀನ್ ಯಾವಾಗ ನಮ್ ತಂದೆಗೆ ಸಿಕ್ಕಿದ್ದೋ ಆ ಟೈಮ್ಗೆ ನಾನು ವಾಪಸ್ ಹೋಗ್ಬೇಕು, ನೀನ್ ನನಗೆ ಸಿಕ್ಕೇ ಇರಬಾರ್ದು ಅಂದ್ಬಿಟ್ಟು ಒಂದು ವಿಶ್ ನ ಕೇಳ್ತಾಳೆ. ಆಗ ಸಡನ್ ಆಗಿ ಹೇಳ್ತಾಳೆ ಇದೆಲ್ಲ ಇವಳಿಗೆ ಒಂದು ಕನ್ಸಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಮುಂದೆ ನೋಡ್ತಾಳೆ ಇವಳು ನಾಯಿ ಕೂಡ ಬದುಕಿ ಇರುತ್ತೆ. ಹಾಗೆ ಇವಳ ಫ್ರೆಂಡ್ ಗೆ ಮೆರಿಡಿತ್ಗೆ ಕಾಲ್ ಮಾಡ್ತಾಳೆ, ಅವಳು ಕೂಡ ಬದುಕೇ ಇರ್ತಾಳೆ. ಮತ್ತೆ ಇವಳಿಗೆ ಗೊತ್ತಿರುತ್ತಲ್ಲ ಇವತ್ತೇ ನಮ್ ತಂದೆಗೆ ಒಂದು ಬಾಕ್ಸ್ ಸಿಗೋದು ಅಂದ್ಬಿಟ್ಟು, ಇದರಿಂದ ಇವ್ರ ತಂದೆ ಜೊತೆಗೆ ಇವಳು ಕೂಡ ಹೋಗ್ತಾಳೆ. ಇವ್ರ ತಂದೆನೂ ಕೂಡ ಬದುಕೊಂಡಿರ್ತಾರೆ. ಇವ್ರ ತಂದೆ ಜೊತೆಗೆ ಆ ಒಂದು ಜಾಗಕ್ಕೆ ಬರ್ತಾಳೆ. ಇದೇ ಜಾಗದಲ್ಲಿ ಇವ್ರ ತಂದೆಗೆ ಒಂದು ಬಾಕ್ಸ್ ಸಿಕ್ಕಿದ್ದು. ಅದೇ ಜಾಗಕ್ಕೆ ಬಂದ್ಬಿಟ್ಟು ಇವಳು ಹುಡುಕ್ತಿರ್ತಾಳೆ. ಹುಡುಕ್ತಿರ್ಬೇಕಾದ್ರೆ ಒಂದು ಬಾಕ್ಸ್ ಕೂಡ ಸಿಗುತ್ತೆ ಇವಳಿಗೆ. ಇದರಿಂದ ಬಾಕ್ಸ್ ನ ತನ್ನ ಬ್ಯಾಗಿಗೆ ಹಾಕೊಂಡು ಇವ್ರ ತಂದೆಗೆ ಗುಡ್ ಬೈ ಹೇಳ್ಬಿಟ್ಟು ಇವ್ರು ಕಾಲೇಜ್ಗೆ ಬರ್ತಾಳೆ. ಕಾಲೇಜಿಗೆ ಬಂದ್ಬಿಟ್ಟು ರಾಯನ್ನ ಮೀಟ್ ಮಾಡ್ತಾಳೆ. ಮೀಟ್ ಮಾಡ್ಬಿಟ್ಟು ನನ್ಗೊಂದು ಸಹಾಯ ಮಾಡ್ತೀಯ, ನನ್ನ ಬ್ಯಾಗ್ ಅಲ್ಲಿ ಒಂದು ವಸ್ತು ಇದೆ, ಅದನ್ನು ನೀನ್ ತೆಗಿಬಾರ್ದು, ನೀನ್ ನೋಡ್ಬಾರ್ದು, ಅದನ್ನ ತಗೊಂಡ್ ಹೋಗ್ಬಿಟ್ಟು ಯಾವ್ದಾರ ಒಂದು ಜಾಗದಲ್ಲಿ ಹೂತ್ ಹಾಕ್ಬಿಡು, ಎಂತಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳಿದಾಗ ನನ್ನನ್ನೇನು ಕೇಳ್ಬೇಡ, ನಾನು ಹೇಳಿದಂತೆ ಕೆಲಸ ಮಾಡು ಪ್ಲೀಸ್ ಅಂತ. ಮತ್ತೆ ಹಾಗೆ ರಾಯನ್ನ ಲವ್ ಮಾಡ್ತಾ ಇರ್ತಾಳೆ ಇವಳು. ಈ ಒಂದು ಪ್ರೊಸೆಸ್ ಅಲ್ಲಿ ಇವ್ನು ಸಹಾಯ ಮಾಡಿರ್ತಾನಲ್ಲ ಇವಳಿಗೆ, ಇದರಿಂದ ಇವಳಿಗೆ ಇವನ್ ಮೇಲೆ ಲವ್ ಆಗ್ಬಿಟ್ಟಿರುತ್ತೆ. ಅದನ್ನ ಇಲ್ಲಿ ಹೇಳ್ಕೊತಾಳೆ. ಹೇಳ್ಬಿಟ್ಟು ಇದನ್ನ ಮುಚ್ಚಾಕ್ಬಿಡು ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ಡಾರ್ಸಿ ಕಾರು ಇವಳಿಗೆ ಬಂದು ಗುದ್ದು ಬಿಡುತ್ತೆ. ಗುದ್ದಿದ ತಕ್ಷಣ ಇವಳು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಇವ್ರ ಫ್ರೆಂಡ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಎಂತಕ್ಕಪ್ಪ ಇವಳು ಸತ್ತೋದ್ಲು ಅಂತ ಕೇಳ್ಬೋದು ನೀವು. ಹಾಗೆ ಯೋಚನೆ ಮಾಡಿ, ಆ ಒಂದು ಬಾಕ್ಸ್ ಮೇಲೆ ಏನ್ ಬರ್ದಿತ್ತು, 7 ವಿಶ್ ಗಳನ್ನ ಕೇಳಾದ್ಮೇಲೆ ನಿಮ್ ಸೋಲ್ ನ ತಗೋತೀವಿ ಅಂತ ಒಂದು ಡೀಮನ್ ಹೇಳಿರುತ್ತೆ. ಅದೇ ರೀತಿ ಇವಳು 7 ವಿಶ್ ನ ಕೇಳಿರ್ತಾಳೆ. ಅದಾದ್ಮೇಲೆ ಆ ಒಂದು ಡೀಮನ್ ಇವಳು ಸೋಲ್ ನ ತಗೊಂಡಿದೆ. ಮತ್ತೆ ಇಲ್ಲಿಂದ ನಾವು ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನೋಡ್ತೀವಿ, ರಾಯನು ಅವಳು ಹೇಳಿರೋ ತರನೇ ಆ ಒಂದು ಬಾಕ್ಸ್ ನ ಹೂತ್ ಹಾಕಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಇವನ್ಗೂ ಕೂಡ ಫೀಲ್ ಇರುತ್ತೆ, ಅವಳನ್ನ ಕಳ್ಕೊಂಡಿರೋದ್ರಿಂದ ಈ ರಾಯನು ಅವಳನ್ನ ಲವ್ ಮಾಡ್ತಾ ಇರ್ತಾನೆ. ಮತ್ತೆ ಹಾಗೆ ಆ ಬಾಕ್ಸ್ ನು ಕೂಡ ಓಪನ್ ಮಾಡಿ ನೋಡೇ ಬಿಡ್ತಾನೆ ಏನಿದು ಅಂತ. ಮುಂದಕ್ಕೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಇವನು ಕೂಡ ಒಂದು ಬಾಕ್ಸ್ ನ ಮನೆಗೆ ತಗೊಂಡ್ ಹೋಗ್ತಾನೆ, ಅದ್ರ ಬಗ್ಗೆ ತಿಳ್ಕೊತಾನೆ, ವಿಶ್ ನ ಕೇಳ್ತಾನೆ, ಇವಳನ್ನ ಮತ್ತೆ ವಾಪಸ್ ಪಡ್ಕೋತಾನೆ. ಇವನು ಕೂಡ ಒಬ್ಬೊಬ್ರನ್ನೇ ಕಳ್ಕೊತಾ ಬರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದ್ರದ್ದು ಪಾರ್ಟ್ 2 ಕೂಡ ಯಾವುದೇ ರೀತಿ ಇಲ್ಲ, ಬಂದ್ರೆ ನೋಡೋಣ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.